ಮಳೆಗಾಲವೆಂದರೆ ತಂಪಾದ ವಾತಾವರಣ, ಹಸಿರು ಪ್ರಕೃತಿ ಮತ್ತು ಮನಸ್ಸಿಗೆ ಮುದ ನೀಡುವ ಚಂದದ ದಿನಗಳು. ಆದರೆ ಈ ಋತುವಿನಲ್ಲಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಗಂಭೀರ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಕಲುಷಿತ ನೀರು, ಅಸ್ವಚ್ಛ ಆಹಾರ ಮತ್ತು ಬದಲಾಗುವ ವಾತಾವರಣದಿಂದ ಅತಿಸಾರ, ಬೇದಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಹೊಟ್ಟೆ ಉಬ್ಬುವಿಕೆಯಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಮಳೆಗಾಲದಲ್ಲಿ ಜೀರ್ಣಕಾರಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಾಜಾ, ಸರಳ ಮತ್ತು ಪೌಷ್ಟಿಕ ಆಹಾರಗಳನ್ನು ಆರಿಸಿಕೊಳ್ಳುವುದು ಬಹಳ ಮುಖ್ಯ. ಮನೆಯಲ್ಲಿ ತಯಾರಿಸಿದ ಮೊಸರು, ಹುದುಗಿಸಿದ ಆಹಾರಗಳು, ಹೆಸರುಬೇಳೆ ಕಿಚಡಿ ಮತ್ತು ಶುಂಠಿಯಂತಹ ಆಹಾರಗಳು ನಿಮ್ಮ ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಇಲ್ಲಿದೆ ನೋಡಿ, ಮಳೆಗಾಲದಲ್ಲಿ ನೀವು ಆದ್ಯತೆ ನೀಡಬೇಕಾದ 7 ಅತ್ಯುತ್ತಮ ಆಹಾರಗಳು. ಮನೆಯಲ್ಲಿಯೇ ತಯಾರಿಸಿದ ತಾಜಾ ಮೊಸರು ಕರುಳಿನ ಸೂಕ್ಷ್ಮಜೀವಿಗಳನ್ನು ಬೆಂಬಲಿಸುವ ಪ್ರೋಬಯಾಟಿಕ್ಗಳ ಉತ್ತಮ ಮೂಲವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕರುಳಿನ ಬ್ಯಾಕ್ಟೀರಿಯಾದ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದಿನಕ್ಕೆ 1 ಬಟ್ಟಲು ಮೊಸರನ್ನು ಊಟದ ಜೊತೆ ಅಥವಾ ಮಜ್ಜಿಗೆಯ ರೂಪದಲ್ಲಿ ಸೇವಿಸುವುದು ಉತ್ತಮ. ಸರಿಯಾಗಿ ಹುದುಗಿಸಿದ ಹಿಟ್ಟಿನಿಂದ ತಯಾರಿಸಿದ ಇಡ್ಲಿ, ದೋಸೆ ಮತ್ತು ಢೋಕ್ಲಾಗಳು ದೇಹದ ಸೂಕ್ಷ್ಮಜೀವಿಗಳನ್ನು ಬೆಂಬಲಿಸುತ್ತವೆ. ಬೆಳಗ್ಗಿನ ತಿಂಡಿಯಲ್ಲಿ ಎಣ್ಣೆಯಲ್ಲಿ ಕರಿದ ಆಹಾರಗಳ ಬದಲಿಗೆ ಇಡ್ಲಿ, ದೋಸೆ ಅಥವಾ ಉತ್ತಪ್ಪಗಳನ್ನು ಸೇವಿಸುವುದು ಜೀರ್ಣಕಾರಿ ಪ್ರಯೋಜನಗಳನ್ನು ನೀಡುತ್ತದೆ. ಈ ಆಹಾರಗಳು ಲಘು, ಪೌಷ್ಟಿಕ ಮತ್ತು ಸುಲಭವಾಗಿ ಜೀರ್ಣವಾಗುತ್ತವೆ. ಬಾಳೆಹಣ್ಣುಗಳು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಿರುವ ಹಣ್ಣುಗಳಲ್ಲಿ ಒಂದಾಗಿದೆ. ಇವುಗಳಲ್ಲಿ ಪ್ರಿಬಯಾಟಿಕ್ ಫೈಬರ್ ಮತ್ತು ಪೆಕ್ಟಿನ್ ಅಂಶವು ಅಧಿಕವಾಗಿದ್ದು, ಕರುಳಿನ ಬ್ಯಾಕ್ಟೀರಿಯಾವನ್ನು ಪೋಷಿಸಲು ಮತ್ತು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನೀವು ಹೊಟ್ಟೆಯ ಕಿರಿಕಿರಿ ಅಥವಾ ಅತಿಸಾರದಿಂದ ಬಳಲುತ್ತಿದ್ದರೆ ಬಾಳೆಹಣ್ಣುಗಳು ಸಹಾಯಕವಾಗಿವೆ. ಶುಂಠಿಯನ್ನು ಸಾಂಪ್ರದಾಯಿಕವಾಗಿ ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದ ಔಷಧೀಯ ಗುಣಗಳುಳ್ಳ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಇದು ವಾಕರಿಕೆ, ಹೊಟ್ಟೆ ಉಬ್ಬುವುದು, ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ನೀವು ಊಟಕ್ಕೆ ತಾಜಾ ಶುಂಠಿಯನ್ನು ಸೇರಿಸಬಹುದು, ಶುಂಠಿ ಚಹಾ ಕುಡಿಯಬಹುದು ಅಥವಾ ಬಿಸಿ ನೀರಿನಲ್ಲಿ ಶುಂಠಿ ಮತ್ತು ಬೆಲ್ಲವನ್ನು ಸೇರಿಸಿ ಕಷಾಯ ಮಾಡಿಕೊಳ್ಳಬಹುದು. ನಿಮ್ಮ ಹೊಟ್ಟೆಯು ಭಾರವಾಗಿರುವ ಅನುಭವವಾದಾಗ ಅಥವಾ ಜೀರ್ಣಕ್ರಿಯೆ ಸರಿಯಾಗಿಲ್ಲದಿದ್ದಾಗ ಎಣ್ಣೆಯುಕ್ತ ಮತ್ತು ಖಾರದ ಆಹಾರಗಳಿಗಿಂತ ಸರಳವಾದ ಹೆಸರುಬೇಳೆ ಕಿಚಡಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಇದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಫೈಬರ್ನ ಸಮತೋಲಿತ ಸಂಯೋಜನೆಯನ್ನು ಒದಗಿಸುತ್ತದೆ. ಕಿಚಡಿಯನ್ನು ಜೀರ್ಣಕ್ರಿಯೆಗೆ ಸುಲಭವಾಗುವಂತೆ ಸ್ವಲ್ಪ ಅರಿಶಿಣ, ಶುಂಠಿ ಮತ್ತು ಜೀರಿಗೆಯೊಂದಿಗೆ ತಯಾರಿಸಿ. ಇದು ಅತ್ಯುತ್ತಮ ಕಂಫರ್ಟ್ ಫುಡ್ ಆಗಿದ್ದು ಮಳೆಗಾಲದಲ್ಲಿ ಹೊಟ್ಟೆಗೆ ಹಿತವನ್ನು ನೀಡುತ್ತದೆ. ಮಳೆಗಾಲದಲ್ಲಿ ಕಚ್ಚಾ ತರಕಾರಿಗಳನ್ನು ತಿನ್ನುವುದನ್ನು ತಪ್ಪಿಸುವುದು ಒಳ್ಳೆಯದು. ಸೋರೆಕಾಯಿ, ಬಾಟಲ್ ಗಾರ್ಡ್, ಕುಂಬಳಕಾಯಿ, ಕ್ಯಾರೆಟ್ ಮತ್ತು ಹುರುಳಿಕಾಯಿಯಂತಹ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿ ಸೇವಿಸಬೇಕು. ಇವು ಜೀರ್ಣಿಸಿಕೊಳ್ಳಲು ಸುಲಭವಾಗಿದ್ದು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಮಸಾಲೆ ಪದಾರ್ಥಗಳಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುವವರಿಗೆ ಇವು ಅತ್ಯಂತ ಉಪಯೋಗಕಾರಿ. ಸ್ವಲ್ಪ ಜೀರಿಗೆ ಮತ್ತು ಅರಿಶಿಣ ಹಾಕಿ ಸಾರು ಅಥವಾ ಪಲ್ಯದ ರೂಪದಲ್ಲಿ ಸೇವಿಸಿ. ಓಟ್ಸ್ನಲ್ಲಿರುವ ಕರಗುವ ನಾರಿನಂಶವು ಜೀರ್ಣಕ್ರಿಯೆಗೆ ಬಹಳ ಸಹಾಯಕಾರಿ. ಇದು ಸರಿಯಾದ ಮಲವಿಸರ್ಜನೆಗೆ ನೆರವಾಗುವುದಲ್ಲದೆ ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದರೆ ಓಟ್ಸ್ ಅನ್ನು ಸಕ್ಕರೆ, ಬೆಣ್ಣೆ ಅಥವಾ ಅತಿಯಾದ ಉಪ್ಪಿನಿಂದ ಸವಿಯುವ ಬದಲು ತರಕಾರಿಗಳು, ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸದ ಜೊತೆ ಸರಳವಾಗಿ ತಯಾರಿಸಿ. ಓಟ್ಸ್ ಅನ್ನು ಸವಿಯುವಾಗ ಶುಂಠಿ ಅಥವಾ ಮೆಂತ್ಯೆಯನ್ನು ಸೇರಿಸುವುದರಿಂದ ಜೀರ್ಣಕ್ರಿಯೆ ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಬಾಳೆಹಣ್ಣು